ನಮಸ್ಕಾರ ರೀ ಶರಣ್ ಎಲ್ಲರಿಗೂ ಶರಣ್. ಸೊ ಲಾಸ್ಟ್ ಟೈಮ್ ನಮ್ಮ ವಿಡಿಯೋ ಎಲ್ಲ ಭಾಳಷ್ಟು ಮಂದಿ ನೀವು ಲೈಕ್ ಮಾಡಿದ್ರಿ, ಎಲ್ಲ ಶೇರ್ ಮಾಡಿದ್ರಿ, ಹಾಗಾಗಿ ನಮ್ಗೆ ಚಲೋ ವ್ಯೂಸ್ ಬಂದೈತಿ, ಚಲೋ ರೆಸ್ಪಾನ್ಸ್ ಬಂದೈತಿ. ಸೊ ಇವತ್ತಿನ ನಮ್ಮದು ಟಾಪಿಕ್ ಅಂದರೆ ರೆಸ್ಟ್. ಓಕೆ, ನಾವೊಂದು ಇದನ್ನು ಫಾಲೋ ಮಾಡತ್ತಿದ್ವಲ್ಲ EAR ಅಂತ ಹೇಳಿ. ಸೊ ಎಕ್ಸಸೈಸ್ ಬಗ್ಗೆ ಮಾತಾಡಿದ್ವಿ, ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡಿದ್ವಿ. ಇವತ್ತು ರೆಸ್ಟ್ ಬಗ್ಗೆ ಮಾತಾಡೋದು. ಓಕೆ, ಸೊ ರೆಸ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ರೆಸ್ಟ್ ಯಾಕೆ ಮಾಡ್ಬೇಕಂತಂದ್ರೆ ಈಗ ನಮ್ಗೆ ಏನಂತಾರದು ನೆಕ್ಸ್ಟ್ ದಿವ್ಸಕ್ಕೆ ನಾ ರೆಡಿ ಆಗ್ಬೇಕಂತಂದ್ರೆ ನಾ ರೆಸ್ಟ್ ಮಾಡಬೇಕಾಗ್ತದೆ. ಆಮೇಲೆ ಎಷ್ಟೊತ್ತನ ರೆಸ್ಟ್ ಮಾಡ್ಬೇಕು ಅಂತಂದರೆ ಮಿನಿಮಮ್ 7 ರಿಂದ 8 ತಾಸು ನಿದ್ದೆ ಮಾಡೋದಿರ್ತೈತಿ. ರೆಸ್ಟಿಂಗ್ ಅಂದ್ರೆ ಬರೀ ನಿದ್ದಿನ ಮಾಡೋದಂತ ಅಲ್ಲ. ರೆಸ್ಟಿಂಗ್ ಕೊಟ್ಟು ನೀವು ಧ್ಯಾನ ಮಾಡ್ಬೋದು ಆ ಟೈಮ್ನಾಗ. ಯಾವ್ದು ಚಲೋ ನಮ್ಮ ಬುಕ್ ಓದ್ಬೋದು. ಆಮೇಲೆ ಒಂದು ಪವರ್ ನ್ಯಾಪ್ ಅಂತಂದ್ರೆ ನಿಮ್ಗೆ 5 ನಿಮಿಷ ನೀವು ನ್ಯಾಪ್ ತೊಗೊಂಡ್ರೆ ನಿಮ್ಗೆ ಅದು ರಿಫ್ರೆಶ್ ಆಗಿಬಿಟ್ಟಿರ್ತೀರಿ. ಆ ಥರ ನೀವು ಅದನ್ನು ಮಾಡ್ಬೋದು. ಸೊ ರೆಸ್ಟ್ ಮಾಡೋದ್ರಿಂದ ಬೆನಿಫಿಟ್ಸ್ ಭಾಳ ಅದಾವೆ. ಓಕೆ, ನಿಮ್ದು ಅಭಿಪ್ರಾಯ ಏನಿರ್ತದೆ? ಮನುಷ್ಯ ಕಂಪಲ್ಸರಿ ರೆಸ್ಟ್ ಬೇಕು. ದೇವ್ರ ಮಾಡಿದ್ದೇನಂದ್ರೆ 24 ತಾಸೊಳಗೆ 12 ತಾಸು ಕೆಲಸ ಮಾಡಿದರೆ ಇನ್ನು 12 ತಾಸು ಅದ. ನಾವು ಅದನ್ನು ನಿದ್ದೆ ಮಾಡಲಿಲ್ಲ ಅಂದ್ರೆ ಮಾಡೋಕ್ಕೆಲ್ಲ ಆಗ್ತೈತೆ ರೀ, ಕೆಲಸ ಮಾಡೋಕ್ಕಾಗೋದಿಲ್ಲ. ನೀವು 24 ತಾಸು ಕೆಲಸ ಮಾಡಿ ನಾ ಅಚೀವ್ಮೆಂಟ್ ಮಾಡಬೇಕು, ಇದು ಮಾಡಬೇಕು, ಅದು ಯಾವುದು ಪಾಸಿಬಲ್ಲೇ ಇಲ್ಲ. ನೀವು ಕರೆಕ್ಟ್ ಅರ್ಧ ದಿನ ಕೆಲಸ ಮಾಡಿದರೆ ಇನ್ನು ಅರ್ಧ ದಿನ ನಮಗೆ ರೆಸ್ಟ್ ಬೇಕು. ದೇವರು ಅದನ್ನು ನಮಗೆ ಹಿಂಗೆ ಅಂಥೇಳಿ ಅದನ್ನು ಇದನ್ನು ಕೊಟ್ಟಾನಂದ್ಮೇಲೆ ನಾವು ಫಾಲೋ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಂಗಿಲ್ಲ. ರೆಸ್ಟ್ ಅಂದ್ರೆ ಮೇನ್ ನಿದ್ದೆ ಇಲ್ಲ ಅಂದ್ರೆ ಮನುಷ್ಯಾಗ. ನನಗೆ ಮಾತ್ರ ರೆಸ್ಟ್ ಅಂದ್ರೆ ನಿದ್ದೆ ಸ್ವಲ್ಪ ಶಾಂತ ರೀತಿಯಿಂದ ಇರೋದು. ಒಬ್ಬೊಬ್ಬರಿಗೆ ಬುಕ್ ಓದಿದ್ರೆ ಮನ್ಸಿಗೆ ಸಮಾಧಾನ, ಅವ್ರವ್ರ ಇದ್ರ ಮೇಲೆ ಅದು ಮನ್ಸಿಗೆ. ಒಬ್ಬೊಬ್ಬರಿಗೆ ಬುಕ್ ಓದಿದ್ರೆ ಸಮಾಧಾನ, ಒಬ್ಬೊಬ್ಬರಿಗೆ ನೇಚರ್ ಒಳಗೆ ಹೋಗಿ ಕುಂತ್ರೆ ಸಮಾಧಾನ, ಅವ್ರವ್ರ ಕಂಫರ್ಟೇಬಲ್ ಮೇಲೆ. ಬಟ್ ಮನುಷ್ಯಾಗ ರೆಸ್ಟ್ ಬೇಕು. ನಮಗೆ ಮಾತ್ರ ನಿದ್ದೆ ಬೇಕು. 8 ತಾಸು ನಿದ್ದೆ ಇಲ್ಲ ಅಂತಂದ್ರೆ ಮರುದಿವ್ಸ ಮುಂಚೆನೇ ಜೋಲಿ ಹೊಡ್ಯಾಕೆ ನಿಂದಿರ್ತೇವೆ. ಕರೆಕ್ಟ್. ಸೊ ಮನುಷ್ಯಾಗ ರೆಸ್ಟ್ ಎಷ್ಟು ನಾವು ಕೆಲಸ ಮಾಡಿರ್ತೇವಲ್ಲ ಅಷ್ಟು ಬಾಡಿಗಾಯ್ತು, ಒಳಗೆ ಮನಸ್ಸಿಗಾಯ್ತು, ಎಷ್ಟು ನಾವು ಸ್ವಲ್ಪ ಅದಕ್ಕೆ ಸಮಾಧಾನ ಶಾಂತಿ ಕೊಡ್ತೇವೆ ಅಷ್ಟು ನಾವು ಮರುದಿವ್ಸಕ್ಕೆ ಫ್ರೆಶ್ ಆಗಿರ್ತೇವೆ ಕೆಲಸ ಮಾಡೋಕೆ. ಮತ್ತು ನಮಗೆ ಹುರುಪ್ ಬರ್ತೈತೆ. ಈಗ ನಾವು ಬಾಕಿ ಎಲ್ಲ ಮಾಡಿ ನಾವು ಪ್ರಾಪರ್ ರೆಸ್ಟ್ ಮಾಡಲಿಲ್ಲ ಅಂತಂತಂದ್ರೆ ಇವನ್ ನಾನು ನಿಮ್ಮ ಜೊತೆ ಅಗ್ರಿ ಆಗ್ತೀನಿ. ಯಾಕಂದ್ರೆ ನಂಗೆ ಉಪವಾಸ ಇರಂದ್ರೆ 2 ದಿವಸ ಉಪವಾಸ ನಿದ್ದೆ ಮಾತ್ರ ಬೇಕು ನಮಗೆ. ಮಿನಿಮಮ್ 8 ತಾಸು 8 ರಿಂದ 9 ತಾಸು ನಿದ್ದೆ ನಮಗೆ ಬೇಕು. ನಿದ್ದೆ ನೀವು ಮಾಡಿದ್ರೆ ಏನಾಗ್ತೈತಿ, ನಿಮ್ಗೆ ಓವರ್ ಆಲ್ ಸಿಸ್ಟಮ್ ಎಲ್ಲ ಬರೋಬ್ಬರ ಇರ್ತೈತಿ. ಸ್ಪೆಷಲಿ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಬರೋದಿಲ್ಲ, ಡೈಜೆಷನ್ ಕರೆಕ್ಟ್ ಆಗ್ತೈತಿ. ನೀವು ನಿದ್ದೆ ಮಾಡಲಿಲ್ಲ ಅಂತಂದ್ರೆ ಮೇನ್ ಪ್ರಾಬ್ಲಮ್ ಅಲ್ಲೇ ಬರ್ತೈತಿ. ಡೈಜೆಷನ್ ಸರಿ ಆಗಂಗಿಲ್ಲ, ಆಮೇಲೆ ಆಸಿಡಿಟಿ ಆಗ್ತೈತಿ, ಊಟ ಸೇರಂಗಿಲ್ಲ, ಒಂದಕ್ಕೊಂದು ಕರೆಕ್ಟಿವಿಟಿ ಅದಾವ. ಒಂದೇ ದಿವಸ ನಿದ್ದೆ ಆಗಲಿಲ್ಲ ಮರುದಿವ್ಸ ಅಸಿಡಿಟಿ ಆಗ್ಬಿಡ್ತದೆ. ಕರೆಕ್ಟ್. ಅಸಿಡಿಟಿ ಪ್ರಾಬ್ಲಮ್, ಬಾಡಿ ಒಂದು ಟೈಪ್ ಜಿಡ್ಡು, ಏನು ಮಾಡಕ್ಕೆ ಮನ್ಸು ಬರಂಗಿಲ್ಲ, ಹೆವಿ ಆಗ್ತೈತಿ. ಸೊ ಇದ್ರೊಳಗೆ ಒಂದು ಸಿಂಪಲ್ ಉದಾಹರಣೆ. ಇದನ್ನ ಮೋಸ್ಟ್ಲಿ ಈ ಸ್ಟೋರಿ ಎಲ್ಲರೂ ಕೇಳಿರ್ಬೋದು. 2 ಮಂದಿ ನಾ ಇದನ್ನ ದ ವುಡ್ ಕಟರ್ ಅಂತ ಹೇಳಿ ಇದನ್ನ ಕೇಳಿದ್ದೆ ಒಂದು ಸ್ಟೋರಿ. 2 ಮಂದಿ ಕಟ್ಗೆ ಕಡಿತಿರ್ತಾರಂತ್ರಿ. 2 ಮಂದಿ ಅದ್ರೊಳಗೊಬ್ಬ ಅಂದ್ರೆ ದೇವ್ರು ಏನು ಹೇಳ್ತಾನಂದ್ರೆ ನನ್ನನ್ನು ನೀವು ಪ್ರಸನ್ನ ಮಾಡಿಸ್ಬೇಕಂತಂದ್ರೆ ನೀವು ನಾನ್ ಸ್ಟಾಪ್ ಕೆಲಸ ಮಾಡ್ಬೇಕು. ನೀವು ಕೆಲಸ ಮಾಡಿ ನನ್ನನ್ನು ನೀವು ಪ್ರಸನ್ನ ಮಾಡ್ಬೇಕಂತ ಹೇಳಿರ್ತಾನಂತ. ಅದಕ್ಕೆ 2 ಮಂದಿ ಕಡ್ಗೆ ಕಡಿತಿರ್ತಾರೆ. ಸೊ ಅದ್ರೊಳಗೆ ಒಬ್ಬವ ನಾನ್ ಸ್ಟಾಪ್ ಅಂದ್ರೆ ಕಂಟಿನ್ಯೂಸ್ ಈಗ 24 ತಾಸು ಕಂಟಿನ್ಯೂಸ್ ಕಡಿತಿರ್ತಾನಂತ. ಇನ್ನೊಬ್ಬ ಏನು ಮಾಡ್ತಿರ್ತಾನಂತ, ಸ್ವಲ್ಪ ರೆಸ್ಟ್ ತಗೋತಿರ್ತಾನಂತ. ಸ್ವಲ್ಪ ಕೆಲಸ ಮಾಡೋದು, ಸ್ವಲ್ಪ ರೆಸ್ಟ್ ತಗೋದು, ಸ್ವಲ್ಪ ಕೆಲಸ ಮಾಡೋದು, ರೆಸ್ಟ್ ತಗೋದು. ಆದ್ರೆ ಇವಂಗ ದೇವ್ರು ಒಲೆಂಗಿಲ್ಲ ಅಂತ ಅವ್ನು ದೇವ್ರು ಒಲ್ಬಿಡ್ತಾನಂತ. ಒಲೆದ ಕೂಡಲೇ ದೇವ್ರು ಪ್ರತ್ಯಕ್ಷ ಆಗ್ತಾನಂತ. ನೀ ಹೇಳ, ನಿನ್ಗೇನು ಅರ್ಧ ನಿನಗೇನು ಬೇಕು ಹೇಳ, ನಾನೇನು ಆಶೀರ್ವಾದ ಕೊಡ್ತೀನಿ ಅಂದ್ಕೊಳ್ಳೆ. ಇವ ಹೇಳ್ತಾನಂತ, ಅಲ್ಲ ನಾನರೇ ಎಷ್ಟು ನಾನ್ ಸ್ಟಾಪ್ ಕೆಲಸ ಮಾಡತ್ತೀನಿ, ನಿನ್ನ ಒಲಿಸ್ಕೋಬೇಕು ಅಂತ ಹೇಳಿ ನೀನು ನನಗರ ಏನೋ ಕೇಳುವಲ್ಲಿ. ಆದ್ರೆ ಅವ ನಡು ಬ್ರೇಕ್ ತಗೊಂಡು ರೆಸ್ಟ್ ಮಾಡತ್ತಾನ. ಅವ್ನಿಗಿಂತ ಕೆಲಸ ನಾ ಜಾಸ್ತಿ ಮಾಡೀನಿ, ನನಗೆ ನೀವು ಒಲ್ದಿಲ್ಲ, ಅವ್ನು ಒಲ್ದಿಯಲ್ಲ ಅಂತ ಹೇಳಿ ಅವ ಹೇಳ್ತಾನಂತ. ಅಯ್ಯೋ ಹುಚ್ಚ, ನಾ ಹೇಳಿದ್ ನಿನಗೆ ಕೆಲಸ ಎಷ್ಟು ಟೈಮ್ ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಡಿಮೆ ಟೈಮ್ನಾಗ ನೀ ಎಷ್ಟು ಎಫಿಷಿಯನ್ಸಿಯಾಗಿ ಕೆಲಸ ಮಾಡ್ತೀವಿ ಮ್ಯಾಟ್ರ್ ಆಗ್ತೈತಿ. ನೀ ಅಂದಿ ಅವಂಗ ರೆಸ್ಟ್ ಮಾಡ್ದ ಅಂತ ಹೇಳಿ. ಅವ ಬರೀ ರೆಸ್ಟ್ ಮಾಡ್ತಿರ್ಲಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದ, ಇನ್ನೊಂದು ಸ್ವಲ್ಪ ಹೊತ್ತು ಅವ ತನ್ನ ಕೊಡ್ಲಿನ ಶಾರ್ಪ್ ಮಾಡ್ಕೊತಿದ್ದ. ಕೆಲಸ ಸೊ ಅವ ಎವ್ರಿ ಟೈಮ್ ಅದನ್ನ ಕೊಡ್ಲಿ ಶಾರ್ಪ್ ಮಾಡ್ಕೊಂಡಾಗ ಒಂದು ಕೊಡ್ಲಿ ಶಾರ್ಪ್ ಇತ್ತು. ಸೆಕೆಂಡ್ ಅವನು ರೆಸ್ಟ್ ಮಾಡಿ ಅವ್ನ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ನೀವು 1 ಕಡ್ಗೆ ಕಡಿಯೋರಾಗ 4 ಕಡ್ಗೆ ಕಡಿತಿದ್ದ. ಅವನದು ಕಡ್ಗೆ ಕ್ವಾಂಟಿಟಿ ಚೆಕ್ ಮಾಡಿ, ನಿಂದು ಜಾಸ್ತಿ ಐತಿ ಅವನು ಜಾಸ್ತಿ ಐತಿ ನೋಡು ಅಂತ ಹೇಳ್ದ. ಸೊ ಮಾರಲ್ ಆಫ್ ದ ಸ್ಟೋರಿ ಹೆಂಗಂದ್ರೆ ಕೆಲವೊಬ್ರು ನಾನ್ ಸ್ಟಾಪ್ ಎಕ್ಸಸೈಸ್ ಮಾಡ್ತಿರ್ತಾರೆ.
ಅಂದ್ರೆ ಹೆಂಗ ನಾ 1.5 ತಾಸು ಕಂಟಿನ್ಯೂಸ್ ನಾ ಎಕ್ಸರ್ಸೈಸ್ ಮಾಡಿದ್ರೆ ಅಷ್ಟ ನನಗೆ ಫ್ಯಾಟ್ ಲಾಸ್ ಆಗ್ತೈತಿ ಅಂದ್ರೆ ಮೈಂಡ್ ಸೆಟ್ ಇರ್ತೈತಿ. ಕಂಟಿನ್ಯೂಸ್ ಬ್ರೇಕ್ ಕೊಡ್ಲಾರ್ದ ಕಂಟಿನ್ಯೂಸ್ ಮಾಡ್ತಿರ್ತಾರೆ. ಸೊ ಹಂಗೆ ಇರಂಗಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಇದು ನಮ್ದು ಮಷೀನ್ ಅಲ್ಲ, ಇದು ನಮ್ದು ಬಾಡಿ ಹೆಂಗಿರ್ತೈತಂದ್ರೆ ಅದಕ್ಕೆ ರೆಸ್ಟ್ ಕೊಟ್ಟಾಗ ನಮ್ಮ ಮಸಲ್ಸಿಗೂ ಸ್ವಲ್ಪ ಅವು ಜೀವಗಳು ಇರ್ತಾವ, ಎನರ್ಜಿ ರೀಕ್ರಿಯೇಟ್ ಆಗ್ತದೆ. ಆಮೇಲೆ ಅಲ್ಲ ಈಗ ಮನುಷ್ಯ ಆತ್ರಿ ನೀವ್ ಹೇಳೋದ್ರಾಗ ಇನ್ನೊಂದು ಆ ಕೊಡ್ಲಿಕ್ಕೆ ಸುತ್ತ ರೆಸ್ಟ್ ಬೇಕ, ಅದು ನಿರ್ಜೀವ ಅದ. ಅದು ಕೇಳ್ತೈತಿ ರೆಸ್ಟ್ ಅಂದಾಗ ಇದು ಜೀವಿರೋ ದೇಹ ಮತ್ತೆ ಇದಕ್ಕೆ ರೆಸ್ಟ್ ಕೊಡ್ಲಾರ್ದ ಇದನ್ನ ಕತ್ತೆ ಮಾಡಿದೀವಂದ್ರ ಅದು ಆಗ್ತಿರ್ಲಾರ್ದ. ಸಿಂಪಲ್ ಈಗ ನೀವು ಮಷೀನ್ಸ್ ಇರ್ತಾವ, ಮಷೀನ್ ಕಂಟಿನ್ಯೂಸ್, ಫಾರ್ ಎಕ್ಸಾಂಪಲ್ ಮಿಕ್ಸರ್ ಎಕ್ಸಾಂಪಲ್ ಕಂಟಿನ್ಯೂಸ್ ನಾವು ಆನ್ ಇಟ್ಟು ತಿರುಗಿ ನಡು ಬಂದಾಗ್ಬಿಡುತ್ತೆ. ಅದು ಯಾಕೆ ತಳಗ್ ಬಟನ್ ಕೊಟ್ಟಿರ್ತಾರೆ, ರಿಸೆಟ್ ಮಾಡಿದ್ರೆ ಇಮಿಡಿಯೇಟ್ ಆನ್ ಆಗಂಗಿಲ್ಲ. ಸೊ ಆ ಮಷೀನಿಗೆ ರೆಸ್ಟ್ ಬೇಕಂತಂದ್ರೆ ಮತ್ತೆ ಈಗ ನಾವು ಹುಟ್ಟದಾಗಿಂದ ಹಿಡಿದು ಮಿಕ್ಸಿ ಮಾಡೋಕ್ಕೂ ಅರ್ಥ ಆಗಿರ್ತೈತೆ, ಇವ್ರು ಹೆಂಗೂ ಬಿಡಂಗಿಲ್ಲ ಇದನ್ನ ಕೆಳಗೆ ಅವ್ರು ಬಟನ್ ಅದು ಅಟ್ಲೀಸ್ಟ್ ತಾನಾರು ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಮನುಷ್ಯಾಗ ರೆಸ್ಟ್ ಅನ್ನೋದು ಅದು ಒಳ್ಳೆ ನಾವು ಅದಕ್ಕೆ ಎನರ್ಜಿ ತುಂಬಬೇಕಂದ್ರೆ ರೆಸ್ಟ್ ಇಂಪಾರ್ಟೆಂಟ್. ಸೊ ಹೆಂಗೆ ಈಗ 24 ತಾಸು ಒಳಗೆ ಹೆಂಗಿರ್ತೀವಿ, 8 ತಾಸು ನಾವು ಕೆಲಸ ಮಾಡ್ತೀವಿ. 8 ತಾಸು ನಿದ್ದಿಗೆ ಅಂತ ಹೇಳಿ ಅದನ್ನ ಅಳವಡಿಸೋಕೆ ಕೊಡಾಕಬೇಕು. ಬಾಕಿ ಏನು 8 ತಾಸು ಇರ್ತಿಲ್ಲ, ನಮ್ಗೆ ಬಾಕಿ ಎಲ್ಲ ಕೆಲ್ಸಗಳಿರ್ತಾವೆ. ಫ್ಯಾಮಿಲಿ ಟೈಮ್ ಇರ್ತೈತಿ, ಊಟ ಮಾಡೋದು ಇರ್ತೈತಿ, ಚಹಾ ಕುಡಿಯೋದು ಇರ್ತೈತಿ, TV ನೋಡೋದು ಇರ್ತೈತಿ. ಬಟ್ ಇದು 8 ತಾಸು ಏನು ಎಕ್ಸ್ಕ್ಲೂಸಿವ್ ಇರ್ತಿಲ್ಲ, ಅದಕ್ಕೆ ಮಾತ್ರ ಕಂಪಲ್ಸರಿ ನಿದ್ದೆ ಮಾಡಬೇಕು. ಮಾಡಿದ್ರೆ ಅಷ್ಟೇ ಏನಾಗ್ತೈತಿ, ನಮ್ಮ ಎನರ್ಜಿ ಲೆವೆಲ್ ಥ್ರೂ ಔಟ್ ಅಂದ್ರೆ ಕ್ವಾಂಟಿಟಿ ಆಫ್ ಲೈಫ್ ಏನಿರ್ತೈತಿಲ್ಲ ನಮ್ದು ಜಾಸ್ತಿ ಆಗ್ತೈತಿ. ಮತ್ತೆ ನೀವು ಒಂದು 2 ತಾಸು ಕಂಟಿನ್ಯೂ ಕೆಲಸ ಮಾಡಿ ಅದಕ್ಕೊಂದು 5 ನಿಮಿಷ ಬಾಡಿಗೆ ರೆಸ್ಟ್ ಕೊಡ್ರಿ. ಮತ್ತೆ 2 ತಾಸು ಮಾಡುವಷ್ಟು ಎನರ್ಜಿನ ತಾರ ಬಾಡಿ ಕ್ರಿಯೇಟ್ ಮಾಡ್ಕೊತೈತೆ. ಅದಕ್ಕೆ ಅದನ್ನ ನನಗೆ ಅದು ಮಾಡೋಕ್ಕಾಗ್ತಾ ಇಲ್ಲ, ಇದು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಬಿಟ್ಟು ಒಂದು 2 ತಾಸು ಕೆಲಸ ಬಿಟ್ಟು ಒಂದು 5ರಿಂದ 10 ನಿಮಿಷ ರೆಸ್ಟ್ ಕೊಟ್ಟರೆ ಸಾಕು. ಊಟ ಇಲ್ಲಂಗೆ ಎಷ್ಟು ದಿನ ಆದ್ರೂ ಸ್ವಲ್ಪ ದಿವಸ ಇರ್ತದಲ್ಲ, ಅಷ್ಟು ದಿನ ಇರ್ಬೋದು. ಬಟ್ ನಿದ್ದೆ ಇಲ್ಲಂಗೆ 1 ದಿನ 2 ದಿನ 3ನೇ ದಿನಕ್ಕೆ ಮುಗದೇ ಹೋಗ್ತೈತಿ ನಿದ್ದೆ ಮಾಡಲಿಲ್ಲ ಅಂದ್ರೆ. ಬಾಡಿಗೆ ಎಷ್ಟು ಊಟ ನೀರು ಎಷ್ಟು ಮುಖ್ಯ, ಅಷ್ಟ ಇಂಪಾರ್ಟೆಂಟ್ ರೆಸ್ಟ್. ನಾವು ವಿಶ್ರಾಂತಿ ತಗೊಳ್ಳಿಲ್ಲ ಅಂತಂದ್ರೆ ಮರು ದಿವಸ ಹಿಂಗೆ ತಲೆ ಸುತ್ತಾಕ ನಿಂದಿರ್ತೈತಿ, ಆಸಿಡಿಟಿ ಆಗೈತಿ, ಭಾಳ ತ್ರಾಸ ಆಗ್ತಾವ. ಓಕೆ, ಇದಕ್ಕೇನೋ ಹಾಸ್ಟೆಲ್ ಥೆರಪಿ ಅಂತಾರ. ಇದಕ್ಕೆ ಅಂದ್ರೆ ಸ್ವಲ್ಪ ಕೆಲಸ ಮಾಡೋದು, ಸ್ವಲ್ಪ ರೆಸ್ಟ್ ಮಾಡೋದು, ಸ್ವಲ್ಪ ಕೆಲಸ ಮಾಡೋದು, ಸ್ವಲ್ಪ ರೆಸ್ಟ್ ತಗೋದು. ಇದು ಮಾಡೋದ್ರಿಂದ ಏನಾಗ್ತೈತಿ, ಸೈಕಲ್ ಕಂಟಿನ್ಯೂ ಆಗಿರ್ತೈತಿ. ಆಮೇಲೆ ನಮ್ದು ಎಫಿಷಿಯನ್ಸಿ ಆಫ್ ವರ್ಕ್ ನಮ್ದು ಆಗ್ತೈತಿ. ನಾವು ಏನೇನು ಮಾಡ್ಬೇಕು ಅಂತಿರ್ತೀವಿ, ಗೋಲ್ಸ್ ಇರ್ಬೋದು ನಮ್ಮ ಲೈಫ್ನಾಗ ಎಲ್ಲ ಅಚೀವ್ ಮಾಡ್ಬೋದು. ಹೋಲ್ ಬಾಡಿಗಿಂತ ಮೈಂಡ್ ಇರಬೇಕು. ಆಮೇಲೆ ಮೈಂಡ್ ನೀವು ಕರೆಕ್ಟ್ ಇಟ್ಕೊಂಡ್ರಿ ಅಂದ್ರೆ ಇಡೀ ಶರೀರನ ಕಂಟ್ರೋಲ್ ಮಾಡೋದನ್ನ ಮೈಂಡ್. ನೀವು ಮೈಂಡನ್ನು ಎಷ್ಟು ನೀಟಾಗಿ ಇಟ್ಕೊಂಡು ಹೋಗ್ತೀರಿ, ನಿಮ್ಮ ಕೆಲಸಗಳು ಸರಾಗವಾಗಿ ಹೋಗ್ತಿರ್ತಾವೆ. ಅದನ್ನು ನಾವೆಲ್ಲರೂ ಕರೆಕ್ಟಾಗಿ ನೆನಪಿಟ್ಕೊಂಡು ವರ್ಕ್ ಮಾಡ್ಕೋತ ಹೋದೇವಂದ್ರೆ ಒಂದು ಹಂತಕ್ಕೆ ಸ್ವಲ್ಪ ಸ್ಲೋ ಹೋದ್ರೂ ಕರೆಕ್ಟಾಗಿ ಗೋಲ್ ರೀಚ್ ಆಗ್ತೇವೆ. ಸ್ಲೋ ಅದಕ್ಕಿಂತನೂ ನಾವು ಹೋಗುವ ಹೊತ್ನಾಗ ನಮ್ದು ಎನರ್ಜಿ ಎಷ್ಟೈತಿ ಅದು ಭಾಳ ಮ್ಯಾಟ್ರ್ ಆಗ್ತೈತೆ. ಕೆಲವ್ರು ಅಂತಾರೆ ಅಯ್ಯೋ ನಾವು ಭಾಳ ಸ್ಲೋ ಆಗ್ತೈತೆ ಹಂಗಿಂಗ್ ಅಂತೇಳಿ. ಎಕ್ಸಾಂಪಲ್ ಐತಿ, ನಾವೆಲ್ಲರೂ ಸ್ಕೂಲ್ ಇದ್ದಾಗ ಅದನ್ನ ಓದಿವಿ. ಏನದು ರ್ಯಾಬಿಟ್ ಮತ್ತು ಇದು ಮೊಲದ ಮತ್ತು ರೇಸದ ಐತಿ. ಸಿಂಪಲ್ ಎಕ್ಸಾಂಪಲ್. ಈಗ ಮಟನೂ ಅದು ಕೆಲವೊಂದು ಇದ್ರನಾಗ ಅದನ್ನ ವಿಡಿಯೋ ಮಾಡಿ ಲಿಟ್ರಲಿ ಅವ್ರು ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾರೆ. ಮೊಲ ಒಂಚೂರು ಓಡ್ ಹೋಗಿದ್ನ ಅಲ್ಲಿ ಕುಂತು ಬಿಡ್ತೈತಿ. ಅದು ಆಮೇಲೆ ಒಂದ ವೇಗ ಅದ್ರ ಜಾಸ್ತಿನೂ ಮಾಡಂಗಿಲ್ಲ ಕಮ್ಮಿನೂ ಮಾಡಂಗಿಲ್ಲ. ಒಂದ ಲೆವೆಲ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ, ಒಂದ ವೇಗಕ್ಕೆ ಹೋಗಿ ಅದು ಲಘು ರೀಚ್ ಆಗ್ಬೋದು. ಬಟ್ ನಾವು ಎಷ್ಟು ಫಾಸ್ಟ್ ಹೋಗ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕನ್ಸಿಸ್ಟೆನ್ಸ್ ಆಗಿ ನಮ್ದು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಲ್ಲ ಅದು ಮ್ಯಾಟರ್ ಆಗ್ತೈತಿ. ಸಮಾಧಾನ ಹಂಗ ಜೀವನದ ಡೈಲಿ ರೂಟೀನ್ ಒಳಗೂ ಅದು ಸಮಾಧಾನ ಇರ್ತೈತಿ. ಶಾಂತಿ ಸಿಗ್ಲಿಲ್ಲ ಅಂದ್ರೆ, ವಿಶ್ರಾಂತಿ ತಗೊಳ್ಳಿಲ್ಲ ಅಂದ್ರೆ ಹುಯಿ ಚಿಟ್ ಒಂದು ಟೈಪ್ ಸಿಟ್ ಮಾಡೋದು, ಒಂದು ಟೈಪ್ ಸುಸ್ತಾಗೋದು, ಹಿಂಗಾಗ್ತೈತೆ. ಅದಕ್ಕೆ ಒಂದು 10 ನಿಮಿಷ ಹಿಂಗೆ ರೆಸ್ಟ್ ಮಾಡ್ಕೊಂತ ಇದ್ವಿ ಅಂದ್ರೆ ನಮ್ದು ಇಡೀ ದಿವಸನೂ ಚಲೋ ಹೋಗ್ತೈತಿ. ಡೈಲಿ ರೂಟೀನ್ ಕರೆಕ್ಟ್ ಆಗ್ತೈತಿ. ಕರೆಕ್ಟ್. ಗಾಡಿ ನಡು ಸರ್ವಿಸ್ಬೇಕು, ಸರ್ವಿಸಿಂಗ್ ಬೇಕಲ್ಲ, ಆಯಿಲ್ ಬೇಕು, ಹವಾ ಹಾಕ್ಬೇಕು, ಮತ್ತೆಲ್ಲ ಪಾರ್ಟ್ಸ್ ನಟ್ಟು ಬುಲ್ಟ್ ಟೈಪ್ ಮಾಡ್ಬೇಕು. ಅದೆಲ್ಲ ಮಾಡಬೇಕು. ನಮ್ಮ ಶರೀರ ಇಷ್ಟು ಚಲೋ ಐತಂತಂದ್ರೆ ನಾವೇನು ಗಾಡಿ ಹೆಂಗೈತಿ, ಗಾಡಿ ಬಂದಾಗ ಕೂಡ ಬಂದಾಗ್ಬಿಡ್ತೈತಿ. ನಮ್ಮ ಶರೀರ ಹೆಂಗಿರ್ತೈತೆ ಅಂದ್ರೆ ನಾವು ಮಕ್ಕೊಂಡಾಗ ಸದೇ ಕೆಲಸ ಮಾಡ್ತಿರ್ತೀವಿ. ಸೊ ಅದಕ್ಕೆ ಅದು ಹೇಳ್ತಲ್ಲ, ಟೈಮಿಂಗ್ ಕರೆಕ್ಟ್ ಊಟ ಮಾಡೋದು ಭಾಳ ಮ್ಯಾಟರ್ ಆಗ್ತೈತಿ. ನಾವು ಮಕ್ಕೊಂಡಾಗ್ಲೂ ಒಳಗಿನವೆಲ್ಲ ಪಾರ್ಟ್ಸ್ ಕೆಲಸ ಮಾಡಾವ. ಅದಕ್ಕೆ ಸೊ ನಾವು ರೆಸ್ಟ್ ಮಾಡಿದ್ರೆ ಒಳಗಿನ ಪಾರ್ಟ್ಸಿಗೂ ರೆಸ್ಟ್ ಬೇಕಲ್ಲ, ಅವಾಗ ನಾವು ಒಳಗಿನ ಪಾರ್ಟಿಗೆ ರೆಸ್ಟ್ ಕೊಡ್ಲಾಕ ಅಲ್ಲ, ಒಳಗಿನ ಪಾರ್ಟಿಗೆ ರೆಸ್ಟ್ ಕೊಡ್ಲಾಕ ನಾವು ತಿನ್ನಕ
ಚಾಕು ಬದಲಿ ಫ್ಯಾಟ್ ಆಗಿಬಿಡ್ತೈತಿ. ಓಕೆ, ಸೊ ಈಗ ನೋಡಿದ್ರಿ, ಈಗ ನಮ್ದು ಲಾಸ್ಟ್ 4 ಎಪಿಸೋಡ್ ಇಟ್ ವಾಸ್ ಲೈಕ್ ಫಸ್ಟ್ ಎಕ್ಸಸೈಸ್, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್, ಆಮೇಲೆ ರೆಸ್ಟ್ ಬಗ್ಗೆ ಮಾತಾಡಿದ್ವಿ. ಸೊ ನಮ್ದು ಬರೋ ನೆಕ್ಸ್ಟ್ ಏನು ಎಪಿಸೋಡ್ ಇರ್ತೈತಲ್ಲ, ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತೀವಿ. ನ್ಯೂಟ್ರಿಷನ್ ಅಂತಂದ್ರೆ ನಾವು ತಿನ್ನೋ ಆಹಾರದಾಗ ಯಾವುದೇ ಒಂದು ಪೋರ್ಷನ್ ಎಷ್ಟೆಷ್ಟು ಇರಬೇಕು ಅಂತ ಹೇಳಿ ಇದ್ರದ್ದೊಂದು ಸಣ್ಣ ಬ್ರೀಫ್ ನಾವು ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀವಿ. ಸೊ ಅಲ್ಲಿವರೆಗೂ ಹಿಂಗೆ ನಮ್ಗೆ ಏನು ಸಪೋರ್ಟ್ ಕೊಟ್ಟಿಲ್ಲ ಅದೇ ರೀತಿ ಸಪೋರ್ಟ್ ಮಾಡಿರಿ. ಭಾಳಷ್ಟು ಮಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಶರಣ.